ಮದುವೆಗೂ ಮುನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ. ಸ್ವಂತ ಮಗಳನ್ನ ಕೊಲ್ಲೋದಕ್ಕೆ ಪೋಷಕರು ಯತ್ನಿಸಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ನಡೆದಿದೆ. ನೇಣು ಹಾಕಿ ಸ್ವಂತ ಮಗಳನ್ನೇ ಕೊಲ್ಲೋದಕ್ಕೆ ಇಲ್ಲಿ ಯತ್ನಿಸಲಾಗಿದೆ. ಆದರೆ ಅದೃಷ್ಟವಶಾತ್ ಆ ಯುವತಿ ಬಚಾವಾಗಿದ್ದಾಳೆ. ಅಂದರೆ ಮದುವೆಗೂ ಮುನ್ನ ಈಕೆ ಗರ್ಭಿಣಿಯಾಗಿರ್ತಾಳೆ. ಆ ಒಂದು ಕಾರಣದಿಂದಾಗಿ ನೊಂದ ಪೋಷಕರು ಸ್ವಂತ ಮಗಳನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸಿದ್ದಾರೆ. ಅದೃಷ್ಟವಶಾತ್ ಆ ಯುವತಿ ಬಚಾವಾಗಿದ್ದಾಳೆ. ನೇಣು ಬಿಗಿದ ಬೆನ್ನಲ್ಲೇ ಯುವತಿ ಮೂರ್ಛೆ ಹೋಗಿದ್ದಾಳೆ. ಸತ್ತಿರಬಹುದು ಅಂತ ಹೇಳಿ ಪೋಷಕರು ಆಕೆಯನ್ನ ಬಿಟ್ಟು ಹೋಗಿರ್ತಾರೆ. ಯುವತಿಗೆ ಪ್ರಜ್ಞೆ ಬಂದ ಬಳಿಕ ಆಕೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಸ್ಥಳೀಯರ ಸಹಾಯದೊಂದಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಬಂದು ಪ್ರಕರಣವನ್ನು ಪೊಲೀಸರು ಇದೀಗ ದಾಖಲಿಸಿಕೊಂಡಿದ್ದಾರೆ. ಅಂದರೆ ಮದುವೆಗೂ ಮುನ್ನ ಗರ್ಭಿಣಿಯಾಗಿದ್ದಂತಹ ಮಗಳನ್ನ ಕೊಲ್ಲಲು ಯತ್ನಿಸಿರುವಂತಹ ತಂದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ. ತನ್ನ ಸ್ವಂತ ಮಗಳನ್ನೇ ಪೋಷಕರು ನೇಣು ಹಾಕಿ ಕೊಲ್ಲೋದಕ್ಕೆ ಯತ್ನಿಸಲಾಗಿದೆ. ಇನ್ನು ಈ ಸಂಬಂಧ FIR ಕೂಡ ದಾಖಲಾಗಿರುವಂಥದ್ದು. ಇಡೀ ಪ್ರಕರಣ ಇದೀಗ ರಾಜ್ಯದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಗಮನವನ್ನು ಕೂಡ ಸೆಳೀತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಮೂಲದ ಕುಟುಂಬವೊಂದರಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇಲ್ಲಿನ ನಿವಾಸಿಯೊಬ್ಬರ ಮಗಳು 21 ವರ್ಷ ಅವರಿಗೆ ಪ್ರೀತಿಸ್ತಾ ಇದ್ಲು. ಅಲ್ಲದೆ ಮದುವೆಗೂ ಮೊದಲೇ ಈಕೆ ಗರ್ಭಿಣಿಯಾಗಿದ್ಲು. ಈ ಹಿನ್ನೆಲೆಯಲ್ಲಿ ಆಕೆಯ ಪ್ರೀತಿ, ಪ್ರೇಮ ಹಾಗೂ ಗರ್ಭಿಣಿಯಾಗಿರುವಂತಹ ವಿಚಾರವನ್ನ ಒಪ್ಪಲಾಗದೆ ಪೋಷಕರು ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯೋದಾಗಿ ಹೇಳಿ ಮೊದಲಿಗೆ ಕರೆದೊಯ್ತಾರೆ. ಆದರೆ ದಾರಿ ಮಧ್ಯದಲ್ಲಿ ನೇಣು ಹಾಕಿ ಸಾಯಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಅದೃಷ್ಟವಶಾತ್ ಈ ಪ್ರಯತ್ನ ಕೈಗೂಡಲಿಲ್ಲ. ಯುವತಿ ನೇಣು ಬಿಗಿದ ಬೆನ್ನಲ್ಲೇ ಆಕೆ ಮೂರ್ಛೆ ಹೋಗಿದ್ದಾಳೆ. ಹೀಗಾಗಿ ಆಕೆ ಸತ್ತಿರಬಹುದು ಅಂತ ಅಂದುಕೊಂಡು ಪೋಷಕರು ಆಕೆಯನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಆನಂತರ ಯುವತಿಗೆ ಪ್ರಜ್ಞೆ ಬರುತ್ತೆ. ತಾನಿದ್ದ ಸ್ಥಳದಿಂದ ರಸ್ತೆಯವರೆಗೂ ಬಂದು ಜನರ ಸಹಾಯವನ್ನು ಕೇಳಿದ್ದಾರೆ. ಆಕೆಯ ಸ್ಥಿತಿಯನ್ನು ಕಂಡು ಅಯ್ಯೋ ಅಂತ ಹೇಳಿ ಮರುಗಿದ್ದ ಮಂದಿ ಆಕೆಯನ್ನು ಮೊದಲು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಇಷ್ಟೊತ್ತಿಗೆ ವಿಷಯ ತಿಳಿದಂತಹ ಪೊಲೀಸರು ಸ್ಥಳಕ್ಕೆ ಬಂದು ಪ್ರಕರಣವನ್ನು ದಾಖಲಿಸಿ ಇದೀಗ ತನಿಖೆಯನ್ನು ಆರಂಭಿಸಿದ್ದಾರೆ.